ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದೆಡೆಗೆ ಸ್ವಾಗತ. ಇವತ್ತಿನ ಈ ಒಂದೆಡೆಯಲ್ಲಿ ನಿಮಗೆ ಬೋರ್ಡ್ ಅವರು ನಿಮಗೆ ಇಂಗ್ಲಿಷ್ ವಿಷಯದ 4 ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಉತ್ತರ ನೋಡ್ತಾ ಇದ್ದೀವಿ. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬಾನೇ ಇಂಪಾರ್ಟೆಂಟು. ಯಾಕಂತ ಅಂದರೆ ನಿಮಗೆ ಅನ್ಯುವಲ್ ಎಕ್ಸಾಮ್‌ನಲ್ಲಿ ನಾಳೆ ಅನ್ಯುವಲ್ ಎಕ್ಸಾಮ್‌ನಲ್ಲಿ ಇದೇ ಪ್ಯಾಟರ್ನ್ ಮೇಲೆ ಕ್ವೆಶ್ಚನ್ ಕೇಳ್ತಾರೆ. ಕೆಲವೊಂದು ಕ್ವೆಶ್ಚನ್ ಕೂಡ ರಿಪೀಟ್ ಆಗ್ತವೆ. ಆದ್ದರಿಂದ ಯಾವ ರೀತಿ ಕ್ವೆಶ್ಚನ್ ಕೇಳ್ತಾರೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಇವತ್ತಿನದಲ್ಲಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗಿ. ತುಂಬ ಹೆಲ್ಪ್ ಆಗ್ತದೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್‌ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋದಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ವಿಡಿಯೋ ಮತ್ತೆ ಯಾವುದು ಸಿಗೋದಿಲ್ಲ ನಿಮಗೆ. ಆದ್ದರಿಂದ ಯಾರೆಲ್ಲ ನೋಡ್ತಾ ಇದ್ದೀರಾ ತಪ್ಪದೇ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಪ್ರತಿಯೊಂದು ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜು, ಕ್ವೆಶ್ಚನ್ ಪೇಪರ್ಸು, ಫಿಕ್ಸ್ ಕ್ವೆಶ್ಚನ್ಸು ಎಲ್ಲ ಕೂಡ ಹಾಕ್ತಾ ಇರ್ತೀನಿ. ಎಲ್ಲವನ್ನ ಯೂಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಈಗಾಗಲೇ ಎಲ್ಲ ಸಬ್ಜೆಕ್ಟಲ್ಲಿ ಬರ್ತಾವೆ ಕ್ವೆಶ್ಚನ್ಸು, ಪಿಕ್ಸ್ ಯಾವ್ಯಾದ್ರು ಬರ್ತಾವೆ, ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವ್ರು ಕೂಡ ಹೆಲ್ಪ್ ಆಗಲಿ. ಸೊ ಅವರು ಕೂಡ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾವ ರೀತಿ ಕ್ವೆಶ್ಚನ್ ಇವೆ ಏನು ಅಂತ ಬನ್ನಿ. ಇದು ಬಂದ್ಬಿಟ್ಟು ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳು. ನಿಮಗೆ 4 ಮಾಡೆಲ್ ಪೇಪರ್ ಬಿಟ್ಟಿದ್ದಾರೆ. ಅದರಲ್ಲಿ ಒಂದನೇದು ಇದು ವಿತ್ ಕೀ ಆನ್ಸರು. ಇಲ್ಲಿ ಯಾವ ಪ್ಯಾಟರ್ನ್ ಮೇಲೆ ಕ್ವೆಶ್ಚನ್ ಕೇಳಿದರೆ ಅದೇ ಪ್ಯಾಟರ್ನ್ ಮೇಲೆ ನಾಳೆ ಕ್ವೆಶ್ಚನ್ ಕೇಳ್ತಾರೆ. ಮತ್ತು ಇಲ್ಲಿ ಕೆಲವಷ್ಟು ಕ್ವೆಶ್ಚನ್ ಕೂಡ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ನೆನಪಿಟ್ಕೊಳ್ಳಿ, 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರೋ ಕ್ವೆಶ್ಚನ್ಸು ರಿಪೀಟ್ ಆಗ್ತವೆ. ಇನ್ನು ಕ್ವೆಶ್ಚನ್ ನಂಬರ್ 1 ಇಲ್ಲಿ ಬಂದ್ಬಿಟ್ಟು ನಿಮಗೆ ಕ್ವೆಶ್ಚನ್ ಟ್ಯಾಗ್ ಮೇಲೆ ಕ್ವೆಶ್ಚನ್ ಕೇಳ್ತಾರೆ ಮಲ್ಟಿಪಲ್ ಅಲ್ಲಿ. ಜೋರಿಟಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ, ಇದು ಬಂದ್ಬಿಟ್ಟು ಕ್ವೆಶ್ಚನ್ ಟ್ಯಾಗ್ ಇದೆ. ಆನ್ಸರ್ ಬಿ ಡಸಂಟ್ ಶಿ ಅಂತ ಆಗ್ತದೆ. ಡಸಂಟ್ ಶಿ ಅಂತ ಆಗ್ತದೆ. ಇನ್ನು ಇಲ್ಲಿ ಎಕ್ಸ್ಪ್ಲನೇಷನ್ ಅಂತ ಇದೆಯಲ್ಲ, ಇದು ಅದು ಆನ್ಸರ್ ಅದೇ ಯಾಕೆ ಆಗ್ತದೆ ಅಂತ ಎಕ್ಸ್ಪ್ಲನೇಷನ್ ಇದು. ಅದೇ ಆನ್ಸರ್ ಯಾಕೆ ಆಗ್ತದೆ ಅಂತ ಉತ್ತರ ಇದು. ನೋಡ್ಕೊಳ್ಳಿ, ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಸೊ ದ ಕ್ವೆಶ್ಚನ್ ಟ್ಯಾಗ್ ಶುಡ್ ಬಿ ನೆಗೆಟಿವ್. ಅರ್ಥ ಆಯ್ತಾ? NT ಫಾರ್ಮ್ ಬರ್ತದೆ. ಅಲ್ಲಿ ಏನಾದರೂ ನಾಟ್ ಅಂತ ಇದ್ದರೆ NT ಫಾರ್ಮ್ ಬರೋದಿಲ್ಲ. ಅಲ್ಲಿ ಕ್ವೆಶ್ಚನ್ ಅಲ್ಲಿ ಏನಾದರೂ ನಾಟ್ ಇಲ್ಲ ಅಂದರೆ NT ಫಾರ್ಮ್ ಬರ್ತದೆ. ನಿಮಗೆ ಗೊತ್ತಿದೆ ಅನ್ಕೋತೀನಿ. ಆದ್ದರಿಂದ ಡಸು NT ಫಾರ್ಮ್ ಬಂದಿದೆ ನೋಡಿ. ಇಲ್ಲಿ ಯಾವುದೇ ರೀತಿ ಕ್ವೆಶ್ಚನ್ ಟ್ಯಾಗಲ್ಲಿ ನೆಗೆಟಿವ್ ಫಾರ್ಮ್ ಇದೆ. ಅರ್ಥ ಆಯ್ತಾ? ನಾಟ್ ಇದ್ದರೆ NT ಫಾರ್ಮ್ ಬರೋಲ್ಲ, ನಾಟ್ ಇರಲಿಲ್ಲ ಅಂದರೆ NT ಫಾರ್ಮ್ ಬರ್ತದೆ. ಇಷ್ಟೇ ಈಸಿ. ಇನ್ನು ಕ್ವೆಶ್ಚನ್ ನಂಬರ್ 2 ಇಲ್ಲಿ ಟೀಚರ್ ವೈ ಆರ್ ಯು ಲುಕಿಂಗ್ ಸ್ಯಾಡ್ ಅನು ಐ ಸ್ಟಡಿಡ್ ಹಾರ್ಡ್ ಎಟ್ ಐ ಗಾಟ್ ಲೆಸ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಟೀಚರ್ ಡೋಂಟ್ ವರಿ, ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್. ಇದು ಬಂದ್ಬಿಟ್ಟು ಅಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ, ಅದು ಏನಾಗ್ತದೆ ಅಂತ ಕೇಳ್ತಾರೆ ಅವರು. ಇದು ಬಂದ್ಬಿಟ್ಟು ಆನ್ಸರ್ ಸಿ ಗಿವಿಂಗ್ ಅಡ್ವೈಸ್ ಅಂತ ಆಗ್ತದೆ. ಅವರು ಟೀಚರ್ ಹೇಳ್ತಿದಾರಲ್ವಾ, ಪ್ರಿಪೇರ್ ಮಾಡು, ಒಳ್ಳೆ ಟೈಮ್ ಟೇಬಲ್ ಹಾಕೊಂಡು ಅಂತ ಹೇಳ್ತಿದ್ದಾರೆ ಅಲ್ಲಿ. ಆದ್ದರಿಂದ ಇದು ಅಡ್ವೈಸ್ ಕೊಡೋದು, ಇದು ಸೂಚನೆ ಕೊಡೋದಲ್ವಾ ಇದು. ಆದ್ದರಿಂದ ಗಿವಿಂಗ್ ಅಡ್ವೈಸ್ ಅಂತ ಅರ್ಥ ಆಗ್ತದೆ. ನೀವು ಎಕ್ಸ್ಪ್ಲೇಷನ್ ಓದ್ಕೋಬೋದು ಯಾವ ರೀತಿ ಆಗ್ತದೆ ಅಂತ. ದ ಅಂಡರ್ಲೈನ್ ಸೆಂಟೆನ್ಸ್ ಪ್ರೊವೈಡ್ಸ್ ಅಡ್ವೈಸ್ ಟು ಅನು ಆನ್ ಹೌ ಟು ಇಂಪ್ರೂವ್ ಹೇರ್ ಪರ್ಫಾರ್ಮೆನ್ಸ್. ನೋಡಿ, ಇಷ್ಟೊಂದು ಈಸಿ ಆಗ್ತದೆ. ನೋಡ್ಕೊಳ್ಳಿ, ಇದೇ ರೀತಿ ನಾಳೆ ಕ್ವಶನ್ ಕೇಳ್ತಾರೆ. ಜಸ್ಟ್ ಕ್ವಶನ್ ಚೇಂಜ್ ಮಾಡ್ತಾರೆ ಅಷ್ಟೇ. ಎಕ್ಸಾಮ್ನಲ್ಲಿ ಇದೇ ಕ್ವಶನ್ಸ್ ಆದರೆ ಕೇಳ್ತಾರೆ. ಅರ್ಥ ಆಯ್ತಾ? ಕ್ವಶನ್ ಸ್ವಲ್ಪ ಚೇಂಜ್ ಮಾಡ್ತಾರೆ, ಇದೇ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನು ಕ್ವಶನ್ ನಂಬರ್ 3, ಕಾವ್ಯ ಹೆಲೋ ಕಮಲೇಶ್ ಹ್ಯಾವ್ ಯು ವಾಚ್ಡ್ ದ ಮೂವಿ ಸೂಪರ್ 30. ಕಮಲೇಶ್ ಹೇಳ್ತಾರೆ, ನೋ ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ಡ್ಯಾಶ್ ವಾಚ್ಡ್ ಇಟ್. ಆಲ್ಮೋಸ್ಟ್ ವುಡ್ ಹ್ಯಾವೇ ಬರ್ತಾ ಇದೆ ನಿಮಗೆ ಕ್ವಶನ್ ಅನಾಲಿಸಮಲ್ಲಿ. ಆಲ್ಮೋಸ್ಟ್ ವುಡ್ ಹ್ಯಾವ್ ಕ್ವಶನ್ನೇ ಕೇಳ್ತಾರೆ. ಅರ್ಥ ಆಯ್ತಾ? ವುಡ್ ಹ್ಯಾವ್ ಅಂತ ಆಗ್ತದೆ ಆನ್ಸರ್ ಬಿ. ಇನ್ನು ಕ್ವಶನ್ ನಂಬರ್ 4, ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಇನ್ ಸೆಂಟೆನ್ಸ್. ಪ್ಯಾಸಿವ್ ಫಾರ್ಮ್, ಐ ಆಮ್ ಪರ್ಚೇಸಿಂಗ್ ಎ ಕಾರ್. ಆನ್ಸರ್ ಡಿ ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ ಆಗ್ತದೆ. ಸೊ ಇದೇ ರೀತಿ ಕ್ವಶನ್ನ ಆನ್ಸರ್ ಮಾಡಬೇಕು ನೀವು. ಆನ್ಸರು ಆಪ್ಷನ್ ಡಿ ಆಗ್ತದೆ. ಸೊ ಯಾವ ರೀತಿ ಆಗ್ತದೆ ಇದು ಆನ್ಸರ್ ಅಂತ ಎಕ್ಸ್ಪ್ಲನೇಷನ್ಲಿ ಕೊಟ್ಟಿದ್ದಾರೆ, ನೋಡಿನಿ. ಎಕ್ಸ್ಪ್ಲನೇಷನ್ಲಿ ಓದ್ಕೊಳ್ಳಿ ನೀವು, ನಾನು ಎಲ್ಲ ಹೇಳ್ತಾ ಹೋಗಲ್ಲ, ವಿಡಿಯೋ ಅಂತ ಆಗ್ತದೆ, ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 5, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್ ಪಿಕ್ಸು ಕೇಳ್ತಾರೆ. 1 ಸಿಲೆಬಲ್ ಅಂತ ಕೇಳ್ಬೋದು, 2 ಸಿಲೆಬಲ್ ಕೇಳ್ಬೋದು. ತುಂಬಾ ಈಸಿ. ಚೈಲ್ಡ್, ಮಿಲ್ಕ್, ಕಲರ್, ಸ್ಕೂಲ್. ಇಲ್ಲಿ ಉಚ್ಚಾರ ಮುಖಾಂತರ ಕಂಡಿಬೇಕು. ಚೈಲ್ಡ್ ಇದು ಬಂದ್ಬಿಟ್ಟು ಒಂದೇ ಸಿಲೆಬಲ್ಲು, ಮಿಲ್ಕ್ ಒಂದೇ ಸಿಲೆಬಲ್ಲು, ಇನ್ನು ಸ್ಕೂಲ್ ಒಂದೇ ಸಿಲೆಬಲ್ಲು. ಇಲ್ಲಿ ಕಲರ್ ಇಲ್ಲಿ 2 ಸಿಲೆಬಲ್ ಆಗ್ತದೆ. ಉಚ್ಚಾರ ಮಾಡುವಾಗ 2 ಸಿಲೆಬಲ್ ಆಗ್ತದೆ. ಕಲರ್, ಆದ್ದರಿಂದ ಇದು ಕಲರ್ ಅಂತ ಆನ್ಸರ್ ಕರೆಕ್ಟ್ ಆಗ್ತದೆ. ಇನ್ನು ಎಕ್ಸ್ಪ್ಲನೇಷನು, ಕಲರ್ ಹ್ಯಾಸ್ 2 ಸಿಲೆಬಲ್, ಕಾಲ್ ಆ್ಯಂಡ್ ಆರ್. ಕಲರ್ ನೋಡಿ, ಈ ರೀತಿ 2 ಸಿಲೆಬಲ್ಸ್ ಆಗ್ತದೆ. ಅರ್ಥ ಆಯ್ತು? ಕ್ವಶನ್ ನಂಬರ್ 6, ಕಂಬೈನ್ ದ ವರ್ಡ್ ಇನ್ ದ ಕಾಲಮ್ ಎ ವಿತ್ ದ ಕೊಲೆಕಟಿವ್ ವರ್ಡ್ ಇನ್ ಕಾಲಮ್ ಬಿ. ಪಿಕ್ಸ್ ಕೇಳ್ತಾರೆ. ಟ್ವಿಂಕ್ಲಿಂಗ್ ಏನಾಗ್ತದೆ? ಸ್ಟಾರ್ ಆಗ್ತದೆ ಅಲ್ವಾ? ಹೊಳೆಯೋದೇನು? ಟ್ವಿಂಕ್ಲಿಂಗ್ ಅಂದರೆ ಹೊಳೆಯೋದು. ಏನು ಹೊಳಿತದೆ? ರೇನ್ ಹೊಳಿತದ, ಮಳೆ ಹೊಳೆಯಲ್ಲ. ಮತ್ತು ಬೆಲ್ ಹೊಳಿತದ? ಇಲ್ಲ. ಬರ್ಡ್ ಹೊಳಿತದ? ಇಲ್ಲ. ಸ್ಟಾರ್ ಹೊಳಿತದೆ. ಆದ್ದರಿಂದ ಟ್ವಿಂಕ್ಲಿಂಗು ಕರೆಕ್ಟ್ ಆನ್ಸರು. ಇನ್ನು ಕ್ವಶನ್ ನಂಬರ್ 7, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಐ ನೀಡ್ ಡ್ಯಾಶ್ ಮಾಡಿದ್ದಾರೆ, ಅಲ್ಲಿ ಸಮ್ ಅಂತ ಇದೆ. ಐ ನೀಡ್ ಸಮ್ ವಾಟರ್. ಇಲ್ಲಿ ಇದು ಬಂದ್ಬಿಟ್ಟು ಆಡ್ಜೆಕ್ಟಿವ್ ಆಗ್ತದೆ. ಸಮ್ ಅನ್ನೋದು ಆಡ್ಜೆಕ್ಟಿವ್ ಆಗ್ತದೆ. ನೋಡ್ಕೊಳ್ಳಿ, ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ ಯಾವ ರೀತಿ ಆಡ್ಜೆಕ್ಟಿವ್ ಆಗ್ತದೆ, ಅದೇ ಯಾಕೆ ಆಗ್ತದೆ ಅಂತ ನೀವು ಓದ್ಕೊಳ್ಳಿ, ಅರ್ಥ ಆಗ್ತದೆ ನಿಮಗೆ.
ಸೊ ಎಲ್ಲ ಕೊಟ್ಟಿದ್ದಾರೆ ಅವರು ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ A2 ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಪಿಕ್ಸ್ ಕೇಳ್ತಾರೆ. ಒಂದು ರವೀಶ್ ಈಸ್ ಡ್ಯಾಶ್ ಫೇಮಸ್ ಡಾಕ್ಟರ್. ಎ ಆಗ್ತದೆ. ಎ ಯಾವ ರೀತಿ ಅಂದರೆ ಎಫ್ ಏನಾಗ್ತದೆ ಸ್ವರ ಆಗ್ತದೆ, ಏನಾಗ್ತದೆ ನೋಡ್ಕೋಬೇಕು ನೀವು, ಅವಾಗ ಗೊತ್ತಾಗ್ತದೆ. ಆದ್ದರಿಂದ ಇಲ್ಲಿ ಫೇಮಸ್ ಅನ್ನೋದು ಎ ಬರ್ತದೆ. ಈಸ್ ಎ ಫೇಮಸ್ ಡಾಕ್ಟರ್. ಇಲ್ಲಿ ನೋಡಿ, ಇಲ್ಲಿ ಸಿಂಗ್ಯುಲರ್ ಕೌಂಟಬಲ್ ನೌನ್ ಇದೆ. ಸೊ ವಿ ಯೂಸ್ ದ ಇನ್ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಡಾಕ್ಟರ್ ಇಸ್ ದ ಸಿಂಗ್ಯುಲರ್ ಇದು, ಆದ್ದರಿಂದ ಎನ್ನ ಬಳಸಬೇಕು. ಮತ್ತು ಕೌಂಟೇಬಲ್ ನೌನ್ ಇದೆ. ಇನ್ನು ಕ್ವಶನ್ ನಂಬರ್ 9 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ರಘು ಗೋಸ್ ಟು ಸ್ಕೂಲ್ ಡ್ಯಾಶ್ ಫೂಟ್. ಇದು ಬಂದ್ಬಿಟ್ಟು ಆನ್ ಅಂತ ಆಗ್ತದೆ. ಹೌದು, ರಘು ಹೇಗೆ ಹೋಗ್ತಾನೆ? ಅವನ ಪಾದದ ಮೇಲೆ ಹೋಗ್ತಾನಲ್ಲ ಸ್ಕೂಲಿಗೆ. ಆನ್ ಫೂಟ್ ಈಸ್ ಅ ಪ್ರಪೋಸಿಷನಲ್ ಫೇರ್ಸ್ ಮೀನಿಂಗ್ ವಾಲ್ಕಿಂಗ್. ಸೊ ಈ ರೀತಿ ಆಗ್ತದೆ ಆನ್ಸರು. ಸ್ವಲ್ಪ ಥಿಂಕ್ ಮಾಡಿದರೆ ನಿಮಗೆ ಅರ್ಥ ಆಗ್ತದೆ. ಇನ್ನು ಕ್ವಶನ್ ನಂಬರ್ 10 ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸುಟೇಬಲ್ ಲಿಂಕರ್. ಪಿಕ್ಸ್ ಕೇಳ್ತಾರೆ. ಲಿಂಕರ್ ಮೇಲೆ ಕ್ವಶನು. ಶುಡ್ ಯು ಗೋ ಟು ಹುಬ್ಳಿ ಬೈ ಟ್ರೈನ್ ಡ್ಯಾಶ್ ಬಸ್. ಅಂದರೆ ಇಲ್ಲಿ ಆರ್ ಬಸ್ಸು, ಟ್ರೈನ್ ಮುಖಾಂತರ ಹೋಗ್ಬೋದು ಅಥವಾ ಬಸ್ ಮುಖಾಂತರ ಹೋಗ್ಬೋದು. ಆರ್ ಈಸ್ ಯೂಸ್ ಟು ಪ್ರೆಸೆಂಟ್ ಟು ಮೋರ್ ಆಲ್ಟರ್ನೇಟಿವ್ಸ್. ಆರ್ ಅನ್ನೋದೇನು ಅಥವಾ ಅಂತ ತೋರಿಸ್ತದಲ್ಲ. ಸೊ ಇಷ್ಟೇ ಆನ್ಸರು. ತುಂಬ ಟಫ್ ಇರೋದಿಲ್ಲ, ಈಸಿ ಇರ್ತದೆ, ತುಂಬ ಈಸಿ ಇರ್ತದೆ. ಇನ್ನು ಕ್ವಶನ್ ನಂಬರ್ 11 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಕ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ವಿಶ್ವನಾಥ್ ಡ್ಯಾಶ್ ವರ್ಕ್ ಅಂತ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ. ಇನ್ನು ಗೌರ್ಮೆಂಟ್ ಸ್ಕೂಲ್ ವರ್ಕ್ಸ್ ಅಂತ ಆಗ್ತದೆ. ಸೊ V3 ಫಾರ್ಮನ್ನು ಯೂಸ್ ಮಾಡಬೇಕು ನೀವು, ವರ್ಕ್ಸ್ ಆಗ್ತದೆ. ಸೊ ಅಷ್ಟೇ, ಎಸ್ ಫಾರ್ಮ್ ಎಸ್ ಅಂತ ಹಚ್ಚಬೇಕು ಅಷ್ಟೇ, ತುಂಬ ಏನು ಟಫ್ ಇರೋದಿಲ್ಲ. ಎಕ್ಸ್ಪ್ಲೇಷನ್ ಓದ್ಕೊಳ್ಳಿ, ಗೊತ್ತಾಗ್ತದೆ ನಿಮಗೆ. ಇನ್ನು ಕ್ವಶನ್ ನಂಬರ್ 12 ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ದ ಆಫೀಸರ್ ಗೇವ್ ಡ್ಯಾಶ್ ರಿಸೈನ್ ಲೆಟರ್ ಟು ಹಿಸ್ ಬಾಸ್. ರಿಸೈನೇಷನ್ ಅಂತ ಆಗ್ತದೆ. ರಿಸೈನ್ ಇಸ್ ವರ್ಬ್ ಆ್ಯಂಡ್ ವಿ ನೀಡ್ ಟು ದ ನೌನ್ ಫ್ರಾಮ್ ಫಾರ್ಮೇ. ನೌನ್ ಫಾರ್ಮನ್ನು ಯೂಸ್ ಮಾಡಬೇಕು. ನೌನ್ ಫಾರ್ಮ್ ಏನಾಗ್ತದೆ? ರಿಸೈನೇಷನ್ ಆಗ್ತದೆ. ಸೊ ಇಷ್ಟೇ ನೋಡಿ, ಅರ್ಥ ಆಯ್ತಾ? ಇನ್ನು ಕ್ವಶನ್ ನಂಬರ್ 13 ಯೂಸ್ ದ ವರ್ಡ್ ಬ್ರಷ್ ಆ್ಯಸ್ ವರ್ಬ್ ಇನ್ ಸೆಂಟೆನ್ಸ್. ಬ್ರಷ್ ಅನ್ನೋದನ್ನು ನಿಮ್ಮ ವರ್ಡಲ್ಲಿ ಉಪಯೋಗ ಮಾಡ್ಕೋಬೇಕು. ಬ್ರಷ್ ಅನ್ನೋ ವರ್ಡನ್ನು ನಿಮ್ಮ ಸೆಂಟೆನ್ಸಲ್ಲಿ ಉಪಯೋಗ ಮಾಡ್ಕೋಬೇಕು. ಅರ್ಥ ಆಯ್ತಾ? ಆನ್ಸರ್ ಐ ಬ್ರಷ್ ಮೈ ಟೀತ್ ಎವ್ರಿ ಮಾರ್ನಿಂಗ್. ನೀವು ಇಲ್ಲಿ ಯಾವ ರೀತಿ ಬೇಕಾದರೂ ಸೆಂಟೆನ್ಸ್ ಮಾಡ್ಬೋದು. ಅರ್ಥ ಆಯ್ತಾ? ಐ ಬ್ರಷ್ ಮೈ ಟೀತ್ ಎವ್ರಿ ಮಾರ್ನಿಂಗ್. ಸೊ ಬ್ರಷ್ನ ಬೇರೆ ವರ್ಡಾಗಿ ಬೇರೆ ವಾಕ್ಯವಾಗಿ ಬಳಸ್ಬೋದು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಎಕ್ಸ್ಪ್ಲನೇಷನ್ ಓದ್ಕೊಳ್ಳಿ, ನಿಮಗೆ ಅರ್ಥ ಆಗ್ತದೆ, ತುಂಬ ಹೆಲ್ಪ್ ಆಗ್ತದೆ. ನೋಡ್ಕೊಳ್ಳಿ ಪ್ರತಿಯೊಂದನ್ನು. ಕ್ವಶನ್ ನಂಬರ್ 14 ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ. ನೋಡ್ಕೊಳ್ಳಿ. ಬೆಂಗಳೂರು ಇಸ್ ದ ಕಾಸ್ಟ್ಲಿಯರ್ ಸಿಟಿ ಇನ್ ದ ಕರ್ನಾಟಕ. ಆನ್ಸರ್ ಏನಾಗ್ತದೆ? ಬೆಂಗಳೂರು ಇಸ್ ದ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ದ್ಯಾನ್ ಎನಿ ಅದರ್ ಅನ್ನೋದು ಇಲ್ಲಿ ಕಂಪ್ಯಾರೇಟಿವ್ ಡಿಗ್ರಿಗೆ ಬರ್ತದೆ. ದ್ಯಾನ್ ಎನಿ ಅದರ್. ಅರ್ಥ ಆಯ್ತಾ? ಈ ರೀತಿ ಓದ್ಕೊಳ್ಳಿ. ನೆಕ್ಸ್ಟು ಕ್ವಶನ್ ನಂಬರ್ 15 ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚು. ರಿಪೋರ್ಟೆಡ್ ಮೇಲೆ ಕೇಳ್ತಾರೆ, ನೋಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಅಂಡರ್ಲೈನ್ ಮಾಡಿರ್ತಾರೆ ಒಂದನ್ನು, ವರ್ಡನ್ನು. ಎಸ್ ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ. ಏನಾಗ್ತದೆ ಆನ್ಸರು? ಗ್ರೀಸ್ ಸೆಡ್ ಟು ಮನು ದ್ಯಾಟ್ ಹಿ ಹ್ಯಾಡ್ ಮೆಟ್ ಹಿಸ್ ಫ್ರೆಂಡ್ ದ ಪ್ರಿವಿಯಸ್ ಡೇ. ನೋಡಿ, ಇಲ್ಲಿ ಈ ರೀತಿ ಸೆಂಟೆನ್ಸ್ ಮಾಡಬೇಕು ನೀವು ರಿಪೋರ್ಟೆಡ್ ಮಾಡುವಾಗ. ಅರ್ಥ ಆಯ್ತಾ? ಗ್ರೀಸ್ ಸೆಡ್ ದ್ಯಾಟ್ ಅದು ಯಾವ ಸೆಂಟೆನ್ಸ್ ಇದೆ ನೋಡ್ಕೋಬೇಕು. ಇಂಟ್ರಾಗೇಟಿವ್ ಇದೆಯಾ, ಎಕ್ಸ್ಕ್ಲಮೇಟರಿ ಇದೆಯಾ, ಯಾವುದಿದೆ ಅಂತ ನೋಡ್ಕೋಬೇಕು. ಅರ್ಥ ಆಯ್ತಾ? ಇನ್ನು ಕ್ವಶನ್ ಇದೆಯಾ? ಸೊ ಕರೆಕ್ಟಾಗಿ ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗ್ತದೆ. ನೋಡ್ಕೊಳ್ಳಿ, ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ ಯಾವ ರೀತಿ ಅದಾಗ್ತದೆ ಅಂತ. ರಿಪೋರ್ಟೆಡು ಇದು ಕೂಡ ಸ್ವಲ್ಪ ಈಸಿ ಇರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 16 ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್. ಅದು ಅಲ್ಲಿ ಅಂಡರ್ಲೈನ್ ಮಾಡಿದಾರಲ್ಲ, ಫೆಟರ್ ವಾಶಸ್ ಹಿಸ್ ಕ್ಲಾಸ್ 4 times ಎ ವೀಕ್. 4 ಟೈಮ್ ಅನ್ನೋದು ಆನ್ಸರ್ ಆಗಿ ಬರಬೇಕು. ಆ ರೀತಿ ನೀವು ಕ್ವಶನ್ ಮಾಡಬೇಕು. ಆನ್ಸರ್ ನೋಡಿ, ಹೌ ಆಫ್ಟನ್ ಡಸ್ ಫೆಟರ್ ವಾಶ್ ಹಿಸ್ ಕ್ಲಾತ್ಸ್. ಅವಾಗ ನೀವು ಏನು ಹೇಳ್ತೀರಾ? 4 times ಅಂತ. ಈ ರೀತಿ ಕ್ವಶನ್ ಮಾಡಬೇಕು. ಇನ್ನು ಕ್ವಶನ್ ನಂಬರ್ 17 ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರಿವೈಟ್ ಇನ್ ದ ಆನ್ಸರ್ ಬುಕ್. ಎರರ್ ಕೊಡ್ತಾರೆ ನಿಮಗೆ, 2 ಕೊಟ್ಟಿರ್ತಾರೆ. ಇದರಲ್ಲಿ ಏನು ಮಿಸ್ಟೇಕ್ ಆಗಿವೆ ಅಂತ ಬರೀಬೇಕು. ಅವರೇ ಕೊಟ್ಟಿರ್ತಾರೆ ಏನು ಕರೆಕ್ಟ್ ಮಾಡಬೇಕಂತ, ಅದನ್ನು ಕೊಟ್ಟಿರ್ತಾರೆ. ತುಂಬ ಹೆಲ್ಪ್ ಆಗ್ತದೆ ನಿಮಗೆ. ಇಲ್ಲಿ ಬಂದ್ಬಿಟ್ಟು ರವೀಂದ್ರ ಥಾಟ್ ಫಾರ್ ಎ ಮೂಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹೀಸ್ ಫ್ರೆಂಡ್. ಮೊದಲದಾಗಿ ಎ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್. ಸ್ಪೆಲ್ಲಿಂಗನ್ನು ಕರೆಕ್ಟ್ ಮಾಡಬೇಕು. ಮತ್ತು ಆಡ್ವರ್ಬಿಯಲ್ ಫಾರ್ಮ್ ಆಫ್ ಟು ಬಿ ಕರೆಕ್ಟೆಡ್. ಸ್ಪೆಲ್ಲಿಂಗ್ ಏನು ಮಿಸ್ಟೇಕ್ ಆಗಿದೆ ಇಲ್ಲಿ ನೋಡ್ಕೊಳ್ಳಿ ನೀವು. ನಾನು ಆನ್ಸರ್ ಕೂಡ ಹೇಳ್ತೀನಿ, ನೋಡ್ಕೊಳ್ಳಿ. ಇನ್ನು ಆಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಏನಾಗಿದೆ ನೋಡಿ. ಇಲ್ಲಿ ಆನ್ಸರ್ ನೋಡೋಣ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾಗಿದೆ? ಮೂಮೆಂಟ್ ಶುಡ್ ಬಿ ಚೇಂಜ್ ಟು ಮೂಮೆಂಟ್ ಅಂತ ಆಗಬೇಕು. ಅಲ್ಲಿ ಏನಾಗಿದೆ? ಮೂಮೆಂಟ್ ಆಗಿದೆ, ಅದಾಗಬಾರ್ದು. ಮೂಮೆಂಟ್ ಮಾತ್ರ ಆಗಬೇಕು. ಇನ್ನು ಆಡ್ವರ್ಬಿಯಲ್ ಫಾರ್ಮ್ ನೋಡಿ, ಇಲ್ಲಿ ಕ್ವಿಕ್ ಇದ್ದು ಕ್ವಿಕ್ಲಿ ಆಗಬೇಕು. ಸೊ ಇಷ್ಟೇ, ತುಂಬ ಅಲ್ಲೇ ಇರ್ತದೆ ಆನ್ಸರ್ಸು, ಅಲ್ಲೇ ಇರ್ತದೆ. ಸ್ವಲ್ಪ ಥಿಂಕ್ ಮಾಡಿದ್ರೆ ನೀವು ಬರಿಬೋದು. ಅರ್ಥ ಆಯ್ತಾ? ನಾಳೆ ಫಿಕ್ಸು ಇದೇ ಕ್ವಶನ್ ಕೇಳ್ತಾರೆ, ಆದರೆ ಚೇಂಜ್ ಮಾಡ್ತಾರೆ. ಇನ್ನು ಸೆಂಟೆನ್ಸನ್ನು ಚೇಂಜ್ ಮಾಡ್ತಾರೆ, ಆದರೆ ಸ್ಪೆಲ್ಲಿಂಗ್ದೇ ಕೇಳ್ತಾರೆ ಮತ್ತು ಆಡ್ವರ್ಬಲ್ದೇ ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನು ಕ್ವಶನ್ ನಂಬರ್ 18 ಹೌ ವಾಸ್ ಸ್ವಾಮಿ ಹಾನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ಸ್. ನೋಡಿ, ಇಲ್ಲಿರೋ ಎಲ್ಲ ಕ್ವಶನ್ ಇಂಪಾರ್ಟೆಂಟು. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಯಾವ ಪಾಠ ಅಥವಾ ಪದ್ಯದ ಮೇಲೆ ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಕೇಳಿದಾರೆ ನೋಡ್ಕೊಳ್ಳಿ.
4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಕೇಳಿದಾರೆ ನೋಡ್ಕೊಳ್ಳಿ. ಸೊ ಅಷ್ಟೇ ಮಾರ್ಕ್ಸ್ನ ಓದ್ಕೊಳ್ಳಿ, ನಾಳೆ ಅಷ್ಟೇ ಮಾರ್ಕ್ಸಿಗೆ ಕ್ವಶನ್ ಅದೇ ಬರ್ತವೆ. ಅರ್ಥ ಆಯ್ತಾ? ನಿಮಗೆ ಕೂಡ ಗ್ರೂಪಲ್ಲಿ ಹಾಕಿರ್ತೀನಿ ವಾಟ್ಸಪ್ ಚಾನಲಲ್ಲಿ ಯಾವ ರೀತಿ ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರಂತ, ತಪ್ಪದೆ ಜಾಯ್ನ್ ಆಗಿ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 19, ಅಂಬೇಡ್ಕರ್ ಹ್ಯಾಸ್ ಎ ಗ್ರೇಟ್ ಥ್ರಸ್ಟ್ ಫಾರ್ ಬುಕ್ಸ್ ಟೆಸ್ಟಿಫೈ. ಕೇಳ್ಬೋದು, ಇವು ರಿಪೀಟ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ರಿಪೀಟ್ ಕೂಡ ಆಗ್ಬೋದು. ಆದರೆ ನೋಡ್ಕೊಳ್ಳಿ ಕ್ವಶನ್ ಯಾವ ರೀತಿ ಕೇಳ್ತಾರಂತ ವಿತ್ ಆನ್ಸರ್ ವೇ ಒಂದ್ಸಲ ಓದ್ಕೊಳ್ಳಿ, ತುಂಬ ಹೆಲ್ಪ್ ಆಗ್ತದೆ ನಿಮಗೆ. ಒಂದ್ಸಲ ಓದ್ಕೊಳ್ಳಿ. ಇನ್ನು ಜಾಜ್ ಪ್ಲೇಯರ್ ವೈಲ್ ಈಸ್ ಪ್ಲೇಯಿಂಗ್ ಮ್ಯೂಸಿಕ್, ಸಮರಿ ಓದ್ಕೊಳ್ಳಿ. ಇವೆಲ್ಲ ಜಾಜ್ ಪೋಯಮ್ ಆಗಿರ್ಬೋದು, ಗ್ರಾಮರ್ ಕ್ಲೈಮ್ಸ್ ಇಟ್ರಿ ಸಮರಿ ಓದ್ಕೊಂಡ್ರೆ ಸಾಕು, ನೀವು ಯಾವ ಕ್ವಶನ್ ಬಂದರೂ ಆನ್ಸರ್ ಮಾಡ್ಬೋದು. ನೋಡ್ಕೊಳ್ಳಿ, ಪ್ರತಿಯೊಂದು ಪ್ರಶ್ನೆ ಉತ್ತರ ಇವೆ, ತುಂಬ ಹೆಲ್ಪ್ ಆಗ್ತದೆ. ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತದೆ. ನೋಡ್ಕೊಳ್ಳಿ, ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ. ಸೊ ಸ್ಕ್ರಾಲ್ ಮಾಡ್ತೈತಿ ನೋಡ್ಕೊಳ್ಳಿ. ಆನ್ಸರ್ ದ ಫಾಲೋಯಿಂಗ್ ಸೆಂಟೆನ್ಸ್ 5 to 6 ಸೆಂಟೆನ್ಸಸ್ ಈಚು. ಸೊ ತುಂಬ ಈಸಿ ಕೇಳ್ತಾರೆ, ತುಂಬ ಟಫ್ ಕೇಳೋದಿಲ್ಲ. ಇನ್ನು RC ಕ್ವಶನ್ಸು ಅಂದರೆ ಎಕ್ಸ್ಟ್ರಾಕ್ಟು ತುಂಬ ಟಫ್ ಅನ್ನಿಸ್ಬೋದು ನಿಮಗೆ, ಆದರೆ ನಾನು ಇಂಪಾರ್ಟೆಂಟ್ ಕೊಡ್ತೀನಿ. ಸೊ ಅಷ್ಟರಲ್ಲಿ ಎಕ್ಸ್ಟ್ರಾಕ್ಟ್ ಬರ್ತವೆ, 100% ಬರ್ತವೆ. ಆದರೆ ಆಲ್ಮೋಸ್ಟ್ ಎಲ್ಲವನ್ನೂ ನೋಡ್ಕೊಳ್ಳಿ, ಯಾಕಂದರೆ ಯಾವ ಕ್ವಶನ್ ಯಾವಾಗ ಎಲ್ಲಿ ಕೇಳ್ತಾರೆ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಗಾಡಿಯಲ್ಲಿ ಅಥವಾ ನಿಮ್ಮ ಟೀಚರ್ಸ್ ಎಲ್ಲ ಬರ್ಸಿರ್ತಾರೆ, ಅವನ್ನ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲೂ ಕೂಡ 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪಾಠ ಮೇಲೆ ಎಕ್ಸ್ಟ್ರಾ ಕೇಳಿದ್ದಾರೆ ಅಷ್ಟು ಪಾಠ ಮಾತ್ರ ಓದ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಅಷ್ಟು ಪಾಠ ಮೇಲೆ ಮಾತ್ರ ಕೇಳ್ತಾರೆ. ನೋಡಿ ಇಲ್ಲಿ ಯಾವೆಲ್ಲ ಪಾಠದ ಮೇಲೆ ಕೇಳಿದಾರಂತ. ವಿ ವುಡ್ ಬೈ ಆ್ಯಂಡ್ ದ ಮನಿ ವಾಸ್ ರೆಡಿ. ಹೂ ಡಸ್ ವಿ ರೆಫರ್ ಟು? ದ ಸ್ಟೋರಿ ಟೆಲ್ಲರ್ ಆ್ಯಂಡ್ ಅಮೆರಿಕನ್ಸ್. ಪಿಕ್ಸ್ ನಿಮಗೆ ದ ಡಿಸ್ಕವರಿ ಮೇಲೆ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನು ವಾಟ್ ಇಡ್ ದೇ ವೈ ಲ್ಯಾಂಡ್ ಫ್ರಮ್ ಡಾನ್ ಆ್ಯಂಡ್ ಸೆಲ್ಮು. ವೈ ಡಿಡ್ ದೇ ವಾಂಟ್ ಟು ವೈ. ಸೊ ಒಂದೆರಡು ಲೈನಲ್ಲಿ ಬರೆದ್ರೆ ಸಾಕು, ನಿಮಗೆ ಒಂದೇ ಲೈನ್ ಬರೆದ್ರು ಸಾಕು, ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ ಅಬೌಟ್ ಇಟ್. ಇನ್ 28 ಹಿ ಈಸ್ ಅಂಡರ್ ಟ್ರೀಟ್ಮೆಂಟ್ ಆ್ಯಂಡ್ ವಿಲ್ ಸೂನ್ ಬಿ ಫೈನ್. ನೋಡ್ಕೊಳ್ಳಿ. ಹೂ ಇಸ್ ದ ಸ್ಪೀಕರ್ ಮತ್ತು ವೆನ್ ವಾಸ್ ದ ಸೆಟಲ್ಮೆಂಟ್ ಮೇಡ್. ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಸೊ ಇದೇ ಪಾಠದ ಮೇಲೆ ಕೇಳ್ತಾರೆ ನಿಮಗೆ ನಾಳೆ ಎಕ್ಸಾಮ್ನಲ್ಲಿ. ಇದೊಂದೇ ಪ್ರಶ್ನೆ ಪತ್ರಿಕೆ ಅಲ್ಲ, 4ನ ನೋಡ್ಕೊಳ್ಳಿ. ಇನ್ನೂ 3 ಚಾನಲ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ಅಷ್ಟರಲ್ಲಿ ಒಂದು ಬರ್ತದೆ. ಪ್ರೊಫೈಲ್ ರೈಟಿಂಗು ಯಾವ ರೀತಿ ಬರಿಬೇಕು ನೋಡ್ಕೊಳ್ಳಿ, ಉತ್ತರ ಸಹಿತ ಇದೆ. ತುಂಬ ಏನು ಬರೀ ಆಗಿಲ್ಲ, ಒಂದು 4-5 ಲೈನು ಬರೀರಿ ಸಾಕು, ಮಾರ್ಕ್ಸ್ ಕೊಡ್ತಾರೆ, 3 ಮಾರ್ಕ್ಸು. ಸಾಧ್ಯ ಆದರೆ ಜಾಸ್ತಿ ಬರೀರಿ. ಈ ರೀತಿ ಬರಿಬೇಕು ನೋಡ್ಕೊಳ್ಳಿ. ಮೇಲೆ ಯಾವ ರೀತಿ ಇದೆ ಆನ್ಸರ್ ಕೊಟ್ಟಿದ್ದೀನಿ, ಈ ರೀತಿ ಬರಬೇಕು. ಇನ್ನು ಡೆವಲಪ್ ದ ಸ್ಟೋರಿ ನೋಡ್ಕೊಳ್ಳಿ. ಇದಕ್ಕೆ ಟೈಟಲ್ ಹಾಕಬೇಕು ನೀವು. ಟೈಟಲಿಗೆ ಒಂದು ಮಾರ್ಕ್ಸ್ ಇರ್ತದೆ. ದ ಗ್ರೇಡಿ ಡಾಗ್ ಅಂತ ಹಾಕಿದ್ದಾರೆ, ನಿಮಗೆ ಇಷ್ಟ ಬಂದಿದ್ದು ಹಾಕ್ಬೋದು. ಅರ್ಥ ಆಯ್ತಾ? ಇನ್ನು ಮಾರಲ್ಲು ಬರೀಬೇಕು, ಅದಕ್ಕೂ ಕೂಡ ಮಾರ್ಕ್ಸ್ ಇರ್ತದೆ. ಆಯ್ತಾ? ಅರ್ಥ ಆಯ್ತಾ? ಟೈಟಲ್, ಮಾರಲ್ಲು, ಪಿಕ್ಸ್ ಬರೀಬೇಕು. ಇನ್ನು ಪಿಕ್ಚರ್ ರೈಟಿಂಗು ನೋಡ್ಕೊಳ್ಳಿ ಯಾವ ರೀತಿ ಬರೀಬೇಕಂತ. ಇಲ್ಲಿ ಪಿಕ್ಚರ್ ಇದೆ ಒಂದು, ಆನ್ಸರ್ ಯಾವ ರೀತಿ ಬರೀಬೇಕು ನೋಡ್ಕೊಳ್ಳಿ. ಆನ್ಸರ್ ಇದೆ ನೋಡ್ಕೊಳ್ಳಿ. ಇನ್ನು ಕೋಟ್ ಫ್ರಮ್ ಮಿಡಿ, ಕ್ವಾಲಿಟಿ ಆಫ್ ಬರ್ಸಿಂದ ಪಿಕ್ಸ್ ಒಂದು ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ ಸಾಕು, ಅದನ್ನು ನೋಡ್ಕೊಳ್ಳಿ. ಇನ್ನು ಬ್ಲೈಂಡ್ ಬಾಯಿಂದನೂ ಕೇಳ್ಬೋದು. ಅರ್ಥ ಆಯ್ತಾ? ನಾನು ಹೇಳೋದು ಕ್ವಾಲಿಟಿ ಆಫ್ ಮರ್ಸಿ ಒಂದೇ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಪಿಕ್ಸ್ ಬರ್ತದೆ. ಅರ್ಥ ಆಯ್ತಾ? ನೋಡಿ ಫಾಲೋಯಿಂಗ್ ಪ್ಯಾಸೇಜ್ ಏನು ಆನ್ಸರ್ ದ ಕ್ವಶನ್ಸ್. ಮೇಲೆ ಪ್ಯಾಸೇಜ್ ಇರ್ತದೆ, ನೋಡಿ ಬರೆಯೋದಷ್ಟೇ. ಅರ್ಥ ಆಯ್ತಾ? ಮೇಲೆ ಪ್ಯಾಸೇಜ್ ಇರ್ತದೆ, ನೋಡಿ ಬರೆಯೋದಷ್ಟೇ. ಅಷ್ಟೇ ಆನ್ಸರ್ ಇವೆ ನೋಡ್ಕೊಳ್ಳಿ. ಇನ್ನು 8 to 10 ಸೆಂಟೆನ್ಸಸ್ ನೋಡ್ಕೊಳ್ಳಿ. ಗ್ರಾಂಡ್ ಕ್ಲೈಮ್ಸ್ ಇಟ್ರಿ ಸಮರಿ ಕೇಳ್ಬೋದು. 4 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರೆ ನೋಡ್ಕೊಳ್ಳಿ. ಸೊ 2 ಮಾರ್ಕ್ಸಿಗೂ ನಿಮಗೆ ಕೇಳ್ಬೋದು ಕ್ವಶನ್ಸು ನೋಡ್ಕೊಳ್ಳಿ. ಇಷ್ಟು ಬರೋದು ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇನ್ನು 6 ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ, ಈಸಿ ಆಗಲಿ ಅಂತ 10 ಕ್ವಶನ್ ಕೊಟ್ಟಿರ್ತಾರೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಬರೀರಿ. ಅರ್ಥ ಆಯ್ತಾ? 10 ಕ್ವಶನ್ ಕೂಡ ಇರ್ತದೆ, ಆದ್ದರಿಂದ ನೋಡ್ಕೊಂಡೋಗಿ. ಇನ್ನು ಸಾಂಗ್ ಆಫ್ ಇಂಡಿಯಾ ಮೇಲೆ ಸಮ್ಮರಿ ಪಿಕ್ಸ್ ಬರ್ತವೆ ನಾಳೆಗೆ, ಸಮ್ಮರಿ ಓದ್ಕೊಂಡೋಗಿ ಚೆನ್ನಾಗಿ. ಸೊ ನಿಮಗೆ ಫುಲ್ ಮಾರ್ಕ್ಸ್ ಕೊಡಲಿಲ್ಲ ಅಂದರೂ 1 ಮಾರ್ಕ್ಸ್ ತೆಗೆದ್ರು ಕೂಡ ಕೊಡ್ತಾರೆ, ಫುಲ್ ಮಾರ್ಕ್ಸ್ ಕೊಡ್ತಾರೆ. ಎಸ್ಸೆ ನೋಡಿ ಯಾವೆಲ್ಲ ಕೇಳ್ತಾರೆ ನೋಡಿ. 4 ಮಾದರಿ ಪರೀಕ್ಷೆಗಳು ಎಸ್ಸೆ ನೋಡ್ಕೊಳ್ಳಿ, ಅದರಲ್ಲೇ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? ಅದರಲ್ಲಿ ಒಂದು ಕೇಳ್ತಾರೆ, ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ನೋಡಿ ಆನ್ಸರ್ ಕೊಟ್ಟಿದ್ದೀನಿ ಇಲ್ಲಿ. ಸೊ ಕೇಳೋ ಚಾನ್ಸಸ್ ಒಂದೇ ಇದೆ. ಇನ್ನು ಪೊಲ್ಯೂಷನ್ ಒಂದ್ಮೇಲೆ ನೋಡ್ಕೊಳ್ಳಿ. ಒಂದು ಪೊಲ್ಯೂಷನ್ ಕೇಳ್ತಾರೆ ನಿಮಗೆ, ಯಾವುದಾದ್ರೂ ಆಗಿರಲಿ ಪೊಲ್ಯೂಷನ್ನು. ಅರ್ಥ ಆಯ್ತಾ? ಏರ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಒಂದು ಪೊಲ್ಯೂಷನ್ ಕೇಳ್ತಾರೆ ಸಾಕು, ಒಂದು ನೋಡ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ? ಉಳಿದನ್ನ ತಲೆ ಕೆಡಿಸ್ಕೋಬೇಡಿ, ಪೊಲ್ಯೂಷನ್ ಮೇಲೆ ಕೇಳ್ತಾರೆ. ಇನ್ನು ಒಂದು 5 ಮಾರ್ಕ್ಸಿಗೆ ಲೆಟರ್ ಪಿಕ್ಸ್ ಇರ್ತದೆ. ಅರ್ಥ ಆಯ್ತಾ? ಇಲ್ಲಿ ಆನ್ಸರ್ ಇವೆ ನೋಡ್ಕೋಬೋದು ನೀವು. 5 ಮಾರ್ಕ್ಸಿಗೆ ಲೆಟರ್ ಪಿಕ್ಸ್ ಇರ್ತದೆ, ಪಿಕ್ಸ್ ನೋಡ್ಕೊಂಡಾಗಿ. ಒಂದು ಅಫಿಷಿಯಲ್ ಒಂದು ಪ್ರಶ್ನೆ ಇರ್ತದೆ. ಇಲ್ಲಿ ಎಲ್ಲದಕ್ಕೂ ಆನ್ಸರ್ ಇದೆ ನೋಡ್ಕೊಳ್ಳಿ ಎಸ್ಸೆಗೆ. ಸೊ ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಪಾಸ್ ಮಾಡಿಬಿಟ್ಟು ನೀವು ನೋಡ್ಕೊಳ್ಳಿ. ಇನ್ನು ಲೆಟರು ಇಲ್ಲಿ ನೋಡಿ, ಇಲ್ಲಿ 2 ಇರ್ತವೆ ಲೆಟರ್ಸು. ಇಮ್ಯಾಜಿನ್ ಯುವರ್ ಪವಾನಿ ಆರ್ ಪ್ರವೀಣ್ ಸ್ಟಡಿಂಗ್ ಗೌರ್ಮೆಂಟ್ ಹೈಸ್ಕೂಲ್ ಜಯನಗರ್ ತುಮಕೂರು. ರೈಟ್ ಲೆಟರ್ ಯುವರ್ ಫ್ರೆಂಡ್ ಕೊಟ್ಟಿದ್ದಾರೆ. ಮತ್ತು ನೋಡಿ ಯಾವ ರೀತಿ ಬರಬೇಕು ವೈಯಕ್ತಿಕ ಲೆಟರನ್ನು. ಫ್ರಾಮ್ ಹಾಕಿಬಿಟ್ಟು ಎಲ್ಲ ಅಡ್ರೆಸ್ ಕೊಟ್ಟಿರ್ತಾರೆ ಅವರು, ಅದನ್ನೇ ಹಾಕಬೇಕು. ಬೇರೆ ಅಡ್ರೆಸ್ ಹಾಕುವಾಗಿಲ್ಲ, ಅವ್ರು ಯಾವ್ದು ಕೊಟ್ಟಿದ್ದಾರೆ ಅದನ್ನ ಹಾಕಬೇಕು. ಡಿಯರ್ ಫ್ರೆಂಡ್ ಅಂತ ಹಾಕಿ, ಡೇಟ್ ಹಾಕಿ, ನೀಟಾಗಿ ಇಷ್ಟು ಬರೆದ್ರೆ 5ಕ್ಕೆ 5 ಅಂಕ ಕೊಡ್ತಾರೆ. ನೋಡಿ ಇಲ್ಲಿ 2 ಅಡ್ರೆಸ್ ಹಾಕಿಬಿಟ್ಟು ನೋಡಿ ಇಲ್ಲಿ 6 ಕ್ವಶನ್. ಇದು ಬಂದುಬಿಟ್ಟು ಅಫಿಷಿಯಲ್ಲು. ಸಾಧ್ಯ ಆದಷ್ಟು ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಬರೀರಿ. ನೋಡ್ಕೊ ಯಾವ ರೀತಿ ಬರೀಬೇಕಂತ. ಸೊ ಅಫಿಷಿಯಲ್ ನೋಡಿ, ಫ್ರಾಮ್ ಹಾಕಿಬಿಟ್ಟು 2 ಹಾಕಿಬಿಟ್ಟು ಅವ್ರು ಕೊಟ್ಟಿರ್ತಾರೆ ಎಲ್ಲವನ್ನು. ಸಬ್ಜೆಕ್ಟ್ ಹಾಕಿಬಿಟ್ಟು ಡಿಯರ್ ಸರ್ ಅಥವಾ ರೆಸ್ಪೆಕ್ಟೆಡ್ ಸರ್ ಅಂತ ಹಾಕಬೇಕು. ನೋಡಿ ಇಲ್ಲಿ ನಿಮ್ದು ಏನೇನು ಕೇಳಿದಾರೆ ಅಲ್ಲಿ ಅದನ್ನ ಹಾಕಬೇಕು. ಲಾಸ್ಟಿಗೆ ಚೆನ್ನಾಗಿ ಯುವರ್ಸ್ ಫೇತ್ಫುಲ್ ಅಂತ ಹಾಕಿಬಿಟ್ಟು ನಿಮ್ಮ ಹೆಸರನ್ನ ಹಾಕಬೇಕು. ಸೊ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ಪ್ರತಿನಿಧಿಸಿಬಿಟ್ಟು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ಮೇಲೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.